ಮಾಜಿ ಸಚಿವ ಜಮೀರ್ ಅಹಮದ್ಗೆ ಕಾದಿದೆಯಾ ಕಂಟಕ? ಐಎಂಎ ಹಗರಣದಲ್ಲಿ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಈಗಾಗಲೇ ಪತ್ತೆಯಾಗಿದೆ. ಹಾಗಾಗಿ ಮುಂದೇನಾಗಬಹುದು? ಸಂಕಷ್ಟ ಎದುರಾಗುತ್ತಾ? ತನಿಖೆ ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಜಮೀರ್. ಜಮೀರ್ ಅವರ ಆಸ್ತಿ ಆದಾಯಕ್ಕೂ ಮೀರಿ 60% ಹೆಚ್ಚಿರೋದು ಬೆಳಕಿಗೆ ಬಂದಿದೆ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಗವರ್ನರ್ಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು 2018ರಲ್ಲಿ ಐಎಂಎ ಕಂಪನಿ ವಂಚನೆ ಸಂಬಂಧ ಜಮೀರ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಹಿನ್ನೆಲೆ ತನಿಖೆಗೆ ಅಂದಿನ ಎಸಿಬಿಗೆ ಸೂಚನೆ ಕೊಡಲಾಗಿತ್ತು. ತನಿಖೆ ಆರಂಭ ಆದ ಸಂದರ್ಭದಲ್ಲೇ ಎಸಿಬಿ ರದ್ದಾಗ್ಬಿಡ್ತು. ಹಾಗಾಗಿ ಈ ಒಂದು ಪ್ರಕರಣ ಲೋಕಾಯುಕ್ತಕ್ಕೆ ವರ್ಗಾವಣೆಗೊಂಡಿರೋದು. ಸದ್ಯ ಈಗ ಒಂದಷ್ಟು ಪುರಾವೆಗಳು ಸಿಕ್ಕಿದೆಯಂತೆ. 60% ಆಸ್ತಿ ಏನಿದೆ ಅವರ ಆದಾಯವನ್ನ ಮೀರಿ ಗಳಿಕೆ ಮಾಡಿರುವಂತ ಆಸ್ತಿ ಅಂತ. ಹೀಗಾಗಿ ಈಗ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮುಂದಾಗಿರುವಂತ ಲೋಕಾಯುಕ್ತ 2018ರ ಪ್ರಕರಣ ಇದು. ಐಎಂಎ ವಂಚನೆ ಹಗರಣ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಸದ್ಯ ಜಮೀರ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ನಂತರ ಏನಾಗಬಹುದು? ಯಾವ ರೀತಿ ಇರುತ್ತೆ ಆ ಒಂದು ಪ್ರಕ್ರಿಯೆಗಳು? ಸೌಖ್ಯ, ಇದು 2018ರಿಂದಲೂ ಕೂಡ ನಡೀತಾ ಇರುವಂತಹ ಒಂದು ಪ್ರಕರಣ. 2018ರಲ್ಲಿ ಮೊದಲನೇದಾಗಿ ಇಡಿ ಅವರು ಈ ಪ್ರಕರಣದಲ್ಲಿ ಎಂಟ್ರಿ ಆದ್ರು. ಅದಾದ ಬಳಿಕ ಜಮೀರ್ ಅಹಮದ್ ಖಾನ್ ಅವರ ನಿವಾಸ ಹಾಗೂ ಕಚೇರಿ ಮೇಲೆ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಅದಾದ ಬಳಿಕ ಈ ಪ್ರಕರಣವನ್ನ ಎಸಿಬಿಗೆ ವರ್ಗಾವಣೆ ಮಾಡಿದ್ರು. ಎಸಿಬಿ ಆದ ಬಳಿಕ ಲೋಕಾಯುಕ್ತ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಬೇಕಾಗಿರೋದ್ರಿಂದ ರಾಜ್ಯಪಾಲರ ಅನುಮತಿ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಲೋಕಾಯುಕ್ತ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ರಾಜ್ಯಪಾಲರು ಲೋಕಾಯುಕ್ತ ಪೊಲೀಸರು ಕೊಟ್ಟಂತಹ ಮನವಿಯನ್ನ ಪುರಸ್ಕಾರ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾದ್ರೆ ಚಾರ್ಜ್ ಶೀಟ್ ಅನ್ನ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸದ ಬಳಿಕ ಸಾಕ್ಷಿ ವಿಚಾರಣೆ ಆರಂಭ ಆಗುತ್ತೆ. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇರುವಂತಹ ಒಂದು ಪ್ರಕರಣ ಏನಂತ ಹೇಳಿದ್ರೆ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿಯನ್ನ ಗಳಿಸಿದ್ದಾರೆ ಅಂತ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸುಮಾರು 25 ಕೋಟಿಗೂ ಅಧಿಕ ಹಣ ಹೆಚ್ಚಾಗಿ ಅವರು ಆದಾಯಕ್ಕೆ ಮೀರಿ ಗಳಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡ್ತಾ ಇರುವಂತಹ ಒಂದು ರಿಪೋರ್ಟ್ ಅಲ್ಲಿ ಇದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದೆ ಆದ್ರೆ ಸಹಜವಾಗಿ ರಾಜಕೀಯವಾಗಿ ಒಂದಷ್ಟು ಹಿನ್ನಡೆ ಜಮೀರ್ ಅಹಮದ್ ಖಾನ್ಗೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಖಾನ್ ಅವರನ್ನ ಸಚಿವರನ್ನಾಗಿ ಮಾಡಬಾರ್ದು, ಸಚಿವ ಸ್ಥಾನವನ್ನ ತಪ್ಪಿಸ್ಬೇಕು ಅನ್ನುವಂತ ಒಂದು ಒಳೊಳಗ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರುವಂತದ್ದು ನಿಜ. ಅದರಲ್ಲೂ ಜಮೀರ್ ಅಹಮದ್ ಖಾನ್ ಅವರನ್ನ ಹೊರತುಪಡಿಸಿ ನೇರ ಸಚಿವ ಸ್ಥಾನ ಬೇಕು ಅನ್ನುವಂತ ಒಂದು ಪಟ್ಟಿಡಿದಿರುವಂತಹ ಹಲವು ಮುಸ್ಲಿಂ ಸಮುದಾಯದ ಶಾಸಕರು ಇದ್ದಾರೆ. ಹೀಗಾಗಿ ದಾವಣಗೆರೆ ಪ್ರಕರಣ ಆಗಿರ್ಬೋದು, ಅದಾದ ಬಳಿಕ ಈ ಪ್ರಕರಣವನ್ನು ಕೂಡ ಆ ರೀತಿಯಾಗಿ ಬಳಸ್ಕೊಂಡ್ರು ಆಶ್ಚರ್ಯ ಇಲ್ಲ. ಹೀಗಾಗಿ ಮುಂದಿನ ವಾರ ಸಂಪುಟ ವಿಚಾರಣೆ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರ ಇರುವಂತ ಒಂದು ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆ ಸ್ಥಾನವನ್ನ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದವ್ರಿಗೆ ಇದು ಒಂದು ರೀತಿ ಅಸ್ತ್ರ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.